ಸೌಬಲ ರಾಜಸಕುನಿ, ಅಂದು ನಿನ್ನ ಗಾಂಧಾರ ರಾಜ್ಯದಲ್ಲಿ ನಿನ್ನೊಡಲಿಗೆ ಕಾರಣನಾದ ಕೌರವನನ್ನು ಮತ್ತು ಆತನ 99 ಮಂದಿ ಸಹೋದರರನ್ನು ನಾಶ ಮಾಡಿ ಕುರು ವಂಶವನ್ನೇ ನಾಶ ಮಾಡುವುದಾಗಿ ನೀ ಗೈದ ಏಕೈಕ ಪ್ರತಿಜ್ಞೆ ಏನಾಯ್ತು ಸಕುನಿ? ಏನಾಯ್ತು? ಏನಾಯ್ತು ಸಕುನಿ? ಏನಾಯ್ತು? ಏನಾಯ್ತು ಸಕುನಿ? ಏನಾಯ್ತು? ಏನಾಯ್ತು? ಸಾಧು, ಈ ಸೌಬಲ ರಾಜಸಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ ಏನೀ ಬಗೆಯ ಕುಹಕ ಕಂಠದ ಕರ್ಕಶನಾದದ ಕೇಕೆ? ಏನೀ ಪ್ರಳಯೋಗ್ನಿ ಜ್ವಾಲೆಯನ್ನು ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ಪ್ರಳಯ ತಾಂಡವ? ಅಖಂಡ ಭರತ ಖಂಡಕ್ಕೆ ಕುಹಕ ಕೂಟದ ಕುಕ್ಷಿಕತೆಯ ಪ್ರವೀಣ ಮಾತ್ಸರ್ಯದ ಮಹಾನಿಪುಣ ಈ ಸೌಬಲ ರಾಜ ಶಕುನಿಯೊಡನೆ ನಿಮ್ಮಗಳ ಸರಸ ಸಲ್ಲಾಪ. ಸರಸ ಸಲ್ಲಾಪ ದುರ್ಯೋಧನ, ದುರ್ನೀತ, ಅಂದು ನಿರಪರಾಧಿಗಳಾದ ನನ್ನ ಗಾಂಧಾರ ವಂಶೋದ್ಧರಕರಾದ ನನ್ನ 99 ಮಂದಿ ಸಹೋದರರನ್ನು ಹಾಗೂ ನನ್ನ ಜನ್ಮದಾತನನ್ನು ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ಕೊಡುತ್ತಿದ್ದ ಚಿತ್ರ ವಿಚಿತ್ರವಾದ ಹಿಂಸೆಯನ್ನು ನೆನೆಸಿಕೊಂಡರೆ ನನ್ನ ಹೃದಯವು ಕಂಪಿಸುತ್ತಿರುವುದು, ನನ್ನ ಕೈಕಾಲುಗಳು ನಡುಗುತ್ತಿರುವವು, ನನ್ನ ರಕ್ತವು ಕುದಿಯುತ್ತಿರುವುದು. ದುರ್ಯೋಧನ, ಕುದಿಯುತ್ತಿರುವುದು. ದುರ್ಯೋಧನ, ದುರ್ಯೋಧನ, ನನ್ನ 99 ಮಂದಿ ಸಹೋದರರನ್ನು ಬಂಧನದಲ್ಲಿರಿಸಿ ದಿನಕ್ಕೊಂದು ಹಿಡಿ ಅನ್ನ, ಒಂದು ಹಿಡಿ ಅನ್ನ
ಒಂದು ಒಳಲೆ ನೀರು, ಒಂದು ಒಳಲೆ ನೀರನ್ನು ಕೊಡುತ್ತಿದ್ದೆ. ನನ್ನ ಸಹೋದರರೆಲ್ಲರೂ ಅದೆಲ್ಲವನ್ನು ನನಗೆ ಕೊಟ್ಟು ತಾವೆಲ್ಲರೂ ಉಪವಾಸದಿಂದ ಒಬ್ಬೊಬ್ಬರಾಗಿ ಹತರಾದರು, ಒಬ್ಬೊಬ್ಬರಾಗಿ ಹತರಾದರು. ಕರಾಳ ದೃಶ್ಯವು ನನ್ನ ಹೃದಯದ ಸ್ಮೃತಿ ಪಟಲದಲ್ಲಿ ಅಚ್ಚಳಿಯದೆ ಉಳಿದು ಬಡಬಾಗ್ರಿ ಜ್ವಾಲೆಯಿಂದ ನೊಂದು ಬೆಂದು ಕೃಶವಾಗಿದ್ದೇನೆ. ಕೃಶವಾಗಿದ್ದೇನೆ. ಆದರೂ ಚಿಂತೆ ಇಲ್ಲ. ನನ್ನ ಈ ದೇಹವನ್ನು ಚಿತ್ರ ಚಿತ್ರವಾಗಿ ತುಂಡರಿಸಿದ ಹೊತ್ತಾಗಿ ದ್ವೇಷಕ್ಕೆ ದ್ವೇಷ, ಮುಯಿಗೆ ಮುಯಿ, ಸೇಡಿಗೆ ಸೇಡು ಎಂಬ ಮಾತ್ಸರ್ಯದ ಹೊರತಾಗಿ ಮತ್ಯಾವ ಆಸೆ ಆಕಾಂಕ್ಷೆಗಳು ನನ್ನಲ್ಲಿ ಉಳಿದಿಲ್ಲ. ದುರ್ಯೋಧನ, ದುರ್ಯೋಧನ, ದುಷ್ಟ ದುರ್ವಿಧಿಯ ಅಟ್ಟಹಾಸದಿಂದ ಮೆರೆಯುತ್ತಿರುವ ದುರ್ಯೋಧನನೇ, ಕೇಳು. ನಾನು ಸಹ ನಿನ್ನಂತೆ 99 ಮಂದಿ ಸಹೋದರರನ್ನೊಳಗೊಂಡು ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿ ಸಾಮಂತರಾಜರನ್ನು ಓಲೈಸಿಕೊಂಡು सौबलराज महाराज के, सौबलराज महाराज की, सौबलराज सकुनी महाराज की, सौबलराज सकुनी महाराज की. ಈ ರೀತಿ ರಾಜ್ಯಭಾರ ಮಾಡಬಹುದಾಗಿತ್ತು. ಆದರೆ ನನ್ನ ಆಸೆ ಆಕಾಂಕ್ಷೆಗಳೆಲ್ಲವೂ ಗಾಳಿ ಗೋಪುರದಂತೆ ನುಚ್ಚು ನೂರಾಯಿತು, ನುಚ್ಚು ನೂರಾಯಿತು. ಆದರೂ ಚಿಂತೆ ಇಲ್ಲ. ನಾನು ನಿನ್ನೊಡನೆ ಸೇರಿ ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು, ವಜ್ರವನ್ನು ವಜ್ರದಿಂದಲೇ ಛೇದಿಸಬೇಕು, ಮೋಸಗಾರರನ್ನು ಮೋಸದಿಂದಲೇ ನಾಶ ಮಾಡಬೇಕು ಎಂಬ ಹಿರಿಯರ ನುಡಿಯಂತೆ ಹಾಡಿ ಹಾಡಿಗೂ ನಿನ್ನನ್ನು ಅಡ್ಡದಾರಿಗಳದು ಹಸ್ತಿನಾವತಿಯ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ಮುಳುಗಿಸುವನು, ರಕ್ತದ ಕೋಡಿಯಲ್ಲೇ ಮುಳುಗಿಸುವನು.
ಅಳಬೇಡಿರೋ ನನ್ನ ಹತಭಾಗ್ಯ ಸಹೋದರರೇ, ಉಳಿದಿರುವೆನು ನಾ ನಿಮಗಾಗಿ, ನಿಮ್ಮ ಹಿತಕ್ಕಾಗಿ. ಸಹೋದರರೇ, ಅಳಬೇಡಿರೋ ನನ್ನ ಹತಭಾಗ್ಯ ಸಹೋದರರೇ, ಉಳಿದಿರುವೆನು ನಾ ನಿಮಗಾಗಿ, ನಿಮ್ಮ ಹಿತಕ್ಕಾಗಿ. ಸಹೋದರರೇ, ಸಮಯವ ಸಾಧಿಸಿ ಶತ್ರು ಸುಯೋಧನನ ಸಮಯವ ಸಾಧಿಸಿ ಶತ್ರು ಸುಯೋಧನನ ಸಮಯವ ಸಾಧಿಸಿ ಶತ್ರು ಸುಯೋಧನನ ಸತತೋದರರನ್ನು ಹತ ಮಾಡಿಸುವೆ. ಸಹೋದರರೇ, ಸತತೋದರರನ್ನು ಹತ ಮಾಡಿಸುವೆ. ಅಳಬೇಡಿರೋ ನನ್ನ ಹತಭಾಗ್ಯ ಸಹೋದರರೇ. ದ್ವೇಷದ ಜ್ವಾಲೆಯು ದಗದಗಿಸುತ್ತಲಿರಲು ಸಹೋದರರೇ, ದ್ವೇಷದ ಜ್ವಾಲೆಯು ದಗದಗಿಸುತ್ತಲಿರಲು ದ್ವೇಷದ ಜ್ವಾಲೆಯು ದಗದಗಿಸುತ್ತಲಿರಲು ಕುರುಕುಲವನ್ನು ನಾಶವಾಗೈಯುವೆ. ಕುರುಕುಲವನ್ನು ನಾಶವಾಗೈಯುವೆ. ಅಳಬೇಡಿರೋ ನನ್ನ ಹತಭಾಗ್ಯ ಅಸನವ ನೀಡದ ವ್ಯಸನವ ಗೈದೆಯೋ. ಸುಯೋಧನ ಸುಯೋಧನ ಸುಯೋಧನ
ಅಸನವ ನೀಡದೆ ವ್ಯಸನವ ಗೈದೆಯೋ ಅಸನವ ನೀಡದೆ ವ್ಯಸನವ ಗೈದೆಯೋ ಮರಣ ಕಾಲ ಬಯಸಿದೆ ವೈರವ ಮರಣ ಕಾಲ ಬಯಸಿದೆ ವೈರವ ಅಳಬೇಡಿರೋ ನನ್ನ ಅತಭಾಗ ಅಳಬೇಡಿರೋ 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 ದುರ್ಯೋಧನ ಹೇ ದುರ್ಯೋಧನ ನಿನ್ನ 99 ಮಂದಿ ಸಹೋದರರ ಚಿನ್ನ ರುಂಡ ಮುಂಡಗಳಿಂದ ನರಕದಲ್ಲಿ ನಿರಂಜನ ಮಾಡಿಸುವೆನು ನಿರಂಜನ ಮಾಡಿಸುವೆನು ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ನಿನಗಾಗಿ ನಿನಗಾಗಿ ಒಂದು ನಿಟ್ಟುಸಿರು ಬಿಡುವವರಿಲ್ಲದಂತೆ ನರಕದ ಮಾರ್ಗವನ್ನೇ ತೋರುವೆನು ನರಕದ ಮಾರ್ಗವನ್ನೇ ತೋರುವೆನು ಯಾರಿಗೆ ಮಾವ ನರಕದ ಮಾರ್ಗ? ನಿನಗೆ ಸಾಕೋನೆ. ನಿನ್ನ ಪರಮ ವೈರಿಗಳಾದ ಆ ಪಾಂಡವರಿಗೆ ಅನ್ನುವಷ್ಟರಲ್ಲಿ ನಿನ್ನ ಆಗಮನವಾಯಿತು ಸುಯೋಧನ. ನಾನು ಮಾಡಿದ ಕಾರ್ಯವು ಯುಕ್ತವೇ ಸಕುನಿ? ಚಿಂತೆ ಹೇಗೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ಹೊರಟರೆಂದು ದೂತನು ಸಮಾಚಾರವನ್ನು ತಂದನಲ್ಲವೇ? ನಾನದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ದುರ್ಯೋಧನನು ಅಸಹಾಯ ಸೂರನು. ತನ್ನೆರಡು ತೋಳ್ಬಳಗಳಿಂದ ಪಾಂಡವರ ಸಮಸ್ತ ಸೈನ್ಯವನ್ನೇ ಎದುರಿಸಬಲ್ಲನು. ಆದರೆ ಈ ಜ್ಞಾತಿ ಹಿಂಸೆ ಸುಹಿತಕಲ ಉಚಿತವೇ ಸಕುನಿ? ನಾನು ಆ ದಿನ ದ್ವಾರಕೆಗೆ ಹೋಗಿದ್ದಾಗ ಯೋಧವು ಅಧರ್ಮವೆಂದು ಕೃಷ್ಣನು ಎಷ್ಟೋ ವಿಧವಾಗಿ ಹೇಳಿದನು. ಅಭಿಮಾನದಿಂದ ಅವನ ಮಾತುಗಳನ್ನು ನಿರಾಕರಿಸಿದನು. ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಅವನ ಮಾತುಗಳು ಪರಿಗ್ರಹವಲ್ಲ ಸುಯೋಧನ. ಅಗ್ರಜ, ಹೇಳು ಬದಿಸಿರವನು ಸಮಯವನ್ನು ನಾವು ಕಳೆಯುವೆ ಹೇಳು ಬದಿಸಿರವನು ಸಮಯವನ್ನು ನಾವು ಕಳೆಯುವೆ ದುರುಳರ ಪಿಡಿಯುತ್ತ ನಾ ಸೀಳಿ ಬಿಡುವೆನು ಅವನೆಡೆಯ. ದುರುಳರ ಪಿಡಿಯುತ್ತ ನಾ ಸೀಳಿ ಬಿಡುವೆನು ಅವನೆಡೆಯ. ಹರಿಚಾರನ ಕುಲಾಯಿನನ ದನ ಕಾಯುವ ಗೊಲ್ಲನ. ಹರಿಚಾರನ ಕುಲಾಯಿನನ ದನ ಕಾಯುವ ಗೊಲ್ಲನ. ಎದುಪದಿಸಿರವನು ಸಮಯವನ್ನು ನಾವು ಕಳೆಯುವೆ. ಅಗ್ರಜ, ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನು. ನಾಳೆ ಪ್ರಾತಃ ಕಾಲ ನಮ್ಮ ರಾಜಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವನಂತೆ. ಶಾಂತಿ ಸಂಧಾನ ಯಾರಿಗೆ ಶಾಂತಿ
ಯಾರಿಗೋಸ್ಕರ ಸಂಧಾನ? ಏನು? ಕೃಷ್ಣನು ಹಸ್ತಿನಾವತಿಯಲ್ಲಿ. ಹೋಗುತ್ತಮ್ಮ, ಅತಿಥಿ ಸತ್ಕಾರವನ್ನು ಸಿದ್ಧ ಮಾಡು. ಅಗ್ರಜ! ಸಾಕು ದುರುಳರ ದುರಾಗದ ಸರಸ, ಸಾಕು ದುರುಳರ ದುರಾಗದ ಸರಸ, ಸರಸದಿ ವಿರಸ ವಯಸ್ಸಗಿದ ಪರಿಯ, ಸರಸದಿ ವಿರಸ ಎಸಗಿದ ಪರಿಯ, ಸಾಕು ದುರುಳರ ದುರಾಗದ ಸರಸ. ಮಾನಹಾನಿಯ ವಿರಚಿಸಿ ಎಮಗೆ ಎದುರನ ಮನೆಯಲ್ಲಿ ಕುಳಿದಿಯಲೇ, ಮಾನಹಾನಿಯ ವಿರಚಿಸಿ ಎಮಗೆ ಎದುರನ ಮನೆಯಲ್ಲಿ ಕುಳಿದಿಯಲೇ, ಸಾಕು ದುರುಳರ ದುರಾಗದ ಸರಸ, ಸಾಕು ದುರುಳರ ದುರಾಗದ ಸರಸ, ಸಾಕು ದುರುಳರ ದುರಾಗದ ಸರಸ. ಅಗ್ರಜ! ಆ ದರ್ಪಿತನಾದ ಗೋಪಾಲನು ನಮ್ಮ ಸತ್ಕಾರವನ್ನು ಗ್ರಹಿಸುವಂತೆ ಕಾಣುತ್ತಿಲ್ಲ. ಅವನಿಗೆಲ್ಲಿದೆ ನಮ್ಮ ಆತಿಥ್ಯವನ್ನು ಸ್ವೀಕಾರ ಮಾಡಲು ಯೋಗ್ಯತೆ? ಆಗಲೇ ನಮ್ಮ ರಾಜ ಪ್ರಸಾದವನ್ನು ದಾಟಿ ಆ ದರಿದ್ರ ವಿದುರ ಮೂಲಕ ಜೋಪೆಯನ್ನು ಆಶ್ರಯಿಸಿರುವನಂತೆ. ಅವನಿಗೆ ಎಷ್ಟೋ ಹೇಳನ ಅಗ್ರಜ, ಅವನಿಗೆ ಎಷ್ಟೋ ಹೇಳನ. ಅವ ಹೇಳನವಲ್ಲ ಪ್ರಿಯ ಸಹೋದರ. ಯದುಪತಿಯು ಭಕ್ತ ಪರಾಧೀನನು. ಆತನಿಗೆ ವಿದುರನಂತ ಭಕ್ತರು ಮತ್ಯಾರಿರುವರು? ಈ ದಿನ ಆತನ ಸತ್ಕಾರವನ್ನು ಸ್ವೀಕರಿಸಿ ನಾಳೆ ನಮ್ಮ ಮಂದಿರಕ್ಕೆ ಬಂದೇ ಬರುವನು. ಚಿಂತಿಸಬೇಡ, ನಡೆ ಸಹೋದರ. ಅಗ್ರಜ ಅಗ್ರಜ ಅಗ್ರಜ! ದುರಾತ್ಮರಾದ ದ್ರೋಹಿಗಳ ಮೊದಲ ಮುರಿವೆ ನೀಕ್ಷಣ, ದುರಾತ್ಮರಾದ ದ್ರೋಹಿಗಳ ಮೊದಲ ಮುರಿವೆ ನೀಕ್ಷಣ, ಮೊದಲ ಮುರಿವೆ ನೀಕ್ಷಣ, ಮೊದಲ ಮುರಿವೆ ನೀಕ್ಷಣ. ಪುಂಡರನ್ನು ಭೇದಿಸಿ ಚಲವ ಜಯಿಸಿ ಬರುವೆನಾ, ಪುಂಡರನ್ನು ಭೇದಿಸಿ ಚಲವ ಜಯಿಸಿ ಬರುವೆನ, ಮುದದಿ ಬೆಳೆಯಾದ ಮರ ಚಿರವ ಕಡೆದು ತರುವೆನಾ, ಮುದದಿ ಬೆಳೆವಾದ ಮರ ಚಿರವ ಕಡೆದು ತರುವೆನ, ಚಿರವ ಕಡೆದು ತರುವೆನ, ಚಿರವ ಕಡೆದು ತರುವೆ. ದುರಾತ್ಮರಾದ ದ್ರೋಹಿ ಪದವ ಮುರಿವೆ ನೀಕ್ಷಣ, ಪದವ ಮುರಿವೆ ನೀಕ್ಷಣ, ಪದವ ಮುರಿವೆ ನೀಕ್ಷಣ. ಅಗ್ರಜ! ಆ ದಿಕ್ಕಿತನಾದ ಗೋಪಾಲನು, ಆ ಕಪಟಿ, ನಯವಂಚಕ, ಮೋಸಗಾರ ನೇರವಾಗಿ ನಮ್ಮ ಅರಮನೆಗೆ ಬಾರದೆ ಅವನು ಹುಟ್ಟು ಗುಣಗನುಸಾರವಾಗಿ ಆ ದಾಸಿ ಪುತ್ರ ದುರ್ಗ ಜೋಪಡಿಗೆ ಹೋದ ಆ ಕುಲಗಾದ ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ. ನನಗೊಪ್ಪದು ನನಗೊಪ್ಪದು ನನಗೊಪ್ಪದು. ಅಗ್ರಜ, ಇನ್ನಾದರೂ ನಾವು ಎಚ್ಚೆತ್ತುಕೊಳ್ಳದಿದ್ದರೆ ನಮಗೆ ಉಳಿಗಾಲವಿಲ್ಲ. ಯೋಚಿಸಿ ನೋಡು, ನಾನಿನ್ನು ಬರುವೆನು. ಸಹೋದರ ಸಹೋದರ ನನ್ನ ಪ್ರಿಯ ಸಹೋದರನನ್ನು ಶಾಸನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾಧ್ಯವೆನಿಸುವುದು. ನೋಡಿದೆಯಾ ಮಾವ, ನನ್ನ ಪ್ರಿಯ ಸಹೋದರನ ಕ್ರೋಧಾಗ್ನಿ ಸ್ವರೂಪವನ್ನು? ಮದಗಜಗಳೆಷ್ಟೇ ಇದ್ದರೂ ಸಿಂಹಕ್ಕೆ ಸರಿಸಾಟಿಯಾಗಬಲ್ಲವೇ? ಅದಿರಲಿ, ಈಗ ಕೃಷ್ಣನ ಸಂಧಾನಕ್ಕೆ ಸಮ್ಮತಿಸಲೇ ಅಥವಾ? ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ ಸುಯೋಧನ. ಆಗಿದ್ದರೆ ಈ ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದನೆ. ಪ್ರಾರಂಭದಲ್ಲೇ ಸಹಿಸಲಾಗದ ಅಪಮಾನ, ಭಕ್ತಿ ವೈರಾಗ್ಯಗಳ ನೆಪದಿಂದ ವಂಚಿತನಾಗಿ ಈ ಅಪಮಾನವನ್ನು ಹೇಗೆ ಸಹಿಸಿಕೊಳ್ಳುವೆ ಸುಯೋಧನ? ಕೃಷ್ಣನು ನೀನು ಹೇಳುವಂತ ವಂಚಕನೇ ಇರಬಹುದು. ಕೃಷ್ಣನಲ್ಲಿ ನಿನಗಿಷ್ಟೊಂದು ದ್ವೇಷವೇಕೆ ಸಕುನಿ? ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮವೈರಿ. ಯಾರು ಅವನನ್ನು ಭಗವಂತನೆಂದು ಪೂಜಿಸುವರೋ ಅವರನ್ನೇ ಸಂಹಾರ ಮಾಡುವನು. ಕಂಸ, ಶಿಶುಪಾಲಾದಿಗಳು ನಿನಗೆಂತಹ ಮಿತ್ರರಯ್ಯ? ಕಾರಣವಿಲ್ಲದೆ ಅವರನ್ನೇ ಸಂಹಾರ ಮಾಡಿದನು. ಕಂಸನನ್ನು ವಧಿಸಿ ಅರುಳು ಮುರುಳು ಮುದುಕನಾದ ಉಗ್ರಸೇನನನ್ನು ಸಿಂಹಾಸನದ ಮೇಲೆ ಕೂರಿಸಿ
ಸಹೋದರರನ್ನು ಸುರಪಾನ ಪ್ರಮಕ್ತರನ್ನಾಗಿ ಮಾಡಿ ರಾಜ್ಯ ಲಕ್ಷ್ಮಿಯನ್ನು ತಾನು ವಹಿಸಿಕೊಂಡವನು. ಇಂಥವನಿಗೆ ಮನ್ನಣೆ ಏಕೆ ಕುರುರಾಜ? ಹಾಗಾದರೆ ನನ್ನನ್ನೇಕೆ ದ್ವಾರಕೆಗೆ ಕಳಿಸಿದೆ? ಆ ನಂದಗೋಪಾಲನ ಮನೆಯ ಬಾಗಿಲಿನಲ್ಲಿ ಸಹಾಯವನ್ನು ಬೇಡುವುದು ಈ ದುರ್ಯೋಧನನಿಗೆ ಉಚಿತವಾದ ಕಾರ್ಯವೇ ಶಕುನಿ? ಅದಕ್ಕೊಂದು ಉದ್ದೇಶವಿತ್ತು. ಕಾಳ ಸರ್ಪದ ವಿಷದ ಹಲ್ಲನ್ನು ಕಿತ್ತ ಬಳಿಕ ಅದರೊಡನೆ ಸರಸವಾಡಬಲ್ಲಬಹುದಲ್ಲವೇ ಸುಯೋಧನ? ಕೃಷ್ಣನಿಗಿಂತ ಅವನ ವಿಜಯೋನ್ಮತ ಸೈನ್ಯವು ನಿನಗೆ ಹೆಚ್ಚು ಅವಶ್ಯಕತೆ ಇತ್ತು. ಕೃಷ್ಣನು ಸೈನ್ಯ ಸಮೇತ ನಿನ್ನ ಪಕ್ಷವನ್ನು ವಹಿಸಿದ್ದರೆ ಕೃಷ್ಣ ನೀನು ಬೇಡ, ನಿನ್ನ ಸೈನ್ಯ ಮಾತ್ರ ಬೇಕೆಂದು ನಿಸ್ಸಂಕೋಚವಾಗಿ ಹೇಳಬಹುದಾಗಿತ್ತು. ಆದರೆ ಇದನ್ನು ಆ ಅರ್ಜುನನು ಇದರಿಂದ ನಿನ್ನನ್ನು ಪಾರು ಮಾಡಿದನು ಸುಯೋಧನ. ಕೃಷ್ಣನು ನೀನು ಹೇಳುವಂತಹ ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಆ ಪಾಂಡವರನ್ನು ಹಿಂಸಿಸಬೇಕಾಗುತ್ತಲ್ಲ. ಕೃಷ್ಣನನ್ನು ಪಾಂಡವರಿಂದ ಬೇರ್ಪಡಿಸಲಾಗದು ಸುಯೋಧನ. ಅವರೆಲ್ಲರೂ ಅವನ ಆಜ್ಞಾಧಾರಕರು. ನೀನು ಸಂಧಿಗೆ ಸಮ್ಮತಿಸಿ ಆಶ್ರಯವನ್ನು ಕೊಟ್ಟಿದ್ದೇಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗು. ಹೌದು ಕೌರವೇಶ್ವರ, ಪಗಡೆಯಾಟದಲ್ಲಿ ಪಾಂಡವರು ಸೋತಾಗಲೇ ರಾಜ್ಯವನ್ನು ಕಳೆದುಕೊಂಡರು. ಪುನಃ ಅದನ್ನು ಅವರು ಪಡೆಯುವುದೆಂದರೇನು? ಕ್ಷತ್ರಿಯ ವೀರಭೂಮಿಯ ಕುರುಭೂಮಿಯ ರಾಜಲಕ್ಷ್ಮಿಯನ್ನು ಭಿಕ್ಷುಕರ ಯಾಚನಾಂಜಲಿ ಇರಿಸುವುದು ನಿನಗೆ ಉಚಿತವೇ ಸುಯೋಧನ? ಆ ಪಾಂಡವರಿಗೆ ರಾಜ್ಯದ ಮೇಲಿನ ಆಸೆ ಇದ್ದರೆ ರಣಕ್ಷೇತ್ರದಲ್ಲಿ ಹೋರಾಡಿ ರಾಜ್ಯಲಕ್ಷ್ಮಿಯನ್ನು ಗೆಲ್ಲಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿ ಏಕೆ ಸುಯೋಧನ? ದೇಹಿ ದೇಹಿ ಎಂದು ಸರಿಯಾಗಿ ಹೇಳಿದೆ ಸೋಬಲ ರಾಜ. ಆ ಪಾಂಡವರಿಗೆ ಸೂಜಿ ಮನೆ ಊರುವಷ್ಟು ಜಾಗವನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ಸುಯೋಧನ, ಸಂಧಿಯ ನೆಪದಲ್ಲಿ ಬಾರಿ ಬಾರಿಗೂ ಪ್ರತಿಷ್ಠೆಯನ್ನು ಸೋರುತ್ತಿರುವ ಆ ಕಳ್ಳ ಕೃಷ್ಣನಿಗೆ ತಕ್ಕ ಶಾಸ್ತಿಯಾಗಬೇಕು. ಇದರಲ್ಲಿ ನನ್ನದೊಂದು ಸಲಹೆ ಸುಯೋಧನ. ಅದೇನು ಮಾವ ನಿನ್ನ ಸಲಹೆ? ಸಮಯ ಬಂದಾಗ ಎಲ್ಲವನ್ನೂ ತಿಳಿಸುವೆನು. ಆಗಲಿ ಮಾವ, ನಿನ್ನ ಸಲಹೆ ಹೊರತಾಗಿ ನಾನು ಯಾವ ಕಾರ್ಯವನ್ನು ಮಾಡುವುದಿಲ್ಲ. ನಡೆ ಮಾವ, ಹೋಗೋಣ. ನಡೆ ನಡೆ. ನಡೆ 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 ಗುರುಕುಲದ ರಣಕಲಿ ನೀನಾಗುವೆ ರಣರಂಗದಲ್ಲಿ ನರಬಲಿ ನರಬಲಿ. ದುರ್ಯೋಧನ, ಏ ದುರ್ಯೋಧನ, ಬೋರ್ಗರೆವ ಬಿರುಗಾಳಿಗೆ ಕಾರ್ಮೋಡವನ್ನೆಬ್ಬಿಸಿ ಆರ್ಭಟಿಸುತ್ತಿರುವ ಗುಡಿಲು ಸಿಡಿಲುಗಳೇ, ಈ ಭೂಮಿಯನ್ನು ಬಿರಿಯುವಂತೆ ಮಾಡಿ ಈ ಕುರು ಸಾಮ್ರಾಜ್ಯವು ಈ ಶಕುನಿಯ ಕೃತಮದ ವಿಷದ ಮಳೆಗೆ ಸಿಕ್ಕಿ ಕೊಚ್ಚಿ ಹೋಗಲಿ, ಕೊಚ್ಚಿ ಹೋಗಲಿ. ಅಧಿಕಾರವಂತೆ ಅಧಿಕಾರ ಅದೇಗೆ ನಡೆಸುವೆಯೋ ನಿನ್ನ ಅಧಿಕಾರ ನಾನು ನೋಡುವೆನು.
ಅಧಿಕಾರ 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 ಮದದಿಂದ ಕೊಟ್ಟಿ ಮೆರೆಯುವೆ. ಪಾಪಿ ಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಪಾಪಿ ನಾನು ನೋಡುವೆ, ಮೂರ್ಖ ನಾನು ನೋಡುವೆ. ಅಧಿಕಾರ 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 ಮದದಿಂದ ಕೊಟ್ಟಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಪಾಪಿ ನಾನು ನೋಡುವೆ, ಮೂರ್ಖ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಅತಿಯಾಸ ತುಂಬಿಹುದು ನಿನ್ನ ಮನದಲ್ಲಿ. ಅತಿಯಾಸ ತುಂಬಿಹುದು ನಿನ್ನ ಮನದಲ್ಲಿ. ನಿನ್ನ ಕುಲನಾಶ ದೈವುದಿದೆ ನನ್ನ ಮನದಲ್ಲಿ. ನಿನ್ನ ಕುಲನಾಶ ದೈವುದಿದೆ ನನ್ನ ಮನದಲ್ಲಿ. ಕರೆಯಾಳು ಆಸೆ ಇದೆ ನಿನ್ನ ಮನದಲ್ಲಿ. ಕರೆಯಾಳ ಆಸೆ ಇದೆ ನಿನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡ ಮೋಸ ಇದೆ ನನ್ನ ಮನದಲ್ಲಿ. ನಿನ್ನ ಕೊಲೆ ಮಾಡ ಮೋಸ ಇದೆ ನಿನ್ನ ಮನದಲ್ಲಿ. ಇದು ನಿನ್ನದು ತಪ್ಪ ಇಲ್ಲ ನನ್ನದು ತಪ್ಪ. ಇದು ನನ್ನದು ತಪ್ಪ ಇಲ್ಲ ನಿನ್ನದು ತಪ್ಪ. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಾಹ್ಮಣ ತಪ್ಪ. ಬ್ರಾಹ್ಮಣ ತಪ್ಪ ಬ್ರಾಹ್ಮಣ ತಪ್ಪ. ಅಧಿಕಾರ 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 ಮದದಿಂದ ಕೊಟ್ಟಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಪಾಪಿ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಸೂರಧನುವ ಹಿಡಿದು ನಿಂತ ವೀರಪಾತನೋ. ಸೂರಧನುವ ಹಿಡಿದು ನಿಂತ ವೀರಪಾರ್ಥನೋ. ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನೋ. ಅಯ್ಯೋ ಪಾಪ ಕರ್ಣ. ಅನ್ಯಾಯವಾಗಿ ಪ್ರಾಣ ಬಿಡುವ ಸೂತ ಕರ್ಣನೋ. ಸಿಡಿದೆದ್ದು ನಿಲ್ಲುವನು ಭೀಮಸೇನನೋ. ಸಿಡಿದೆದ್ದು ನಿಲ್ಲುವನು ಭೀಮಸೇನನೋ. ತನ್ನ ಗದೆಯಿಂದ ರುಂಡ ಮುಂಡ ತುಂಡು ದೈವನೋ. ತನ್ನ ಗದೆಯಿಂದ ರುಂಡ ಮುಂಡ ತುಂಡು ದೈವನೋ. ಇದು ನಿನ್ನದು ತಪ್ಪ ಇಲ್ಲ ನನ್ನದು ತಪ್ಪ. ಇದು ನಿನ್ನದು ತಪ್ಪ ಇಲ್ಲ ನನ್ನದು ತಪ್ಪ. ನಮ್ಮಿಬ್ಬರನ್ನು ಸೃಷ್ಟಿಸಿದ ಬ್ರಾಹ್ಮಣ ತಪ್ಪ. ಬ್ರಾಹ್ಮಣ ತಪ್ಪ ಬ್ರಾಹ್ಮಣ ತಪ್ಪ. ಅಧಿಕಾರ 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 ಮದದಿಂದ ಕೊಟ್ಟಿ ಮೆರೆಯುವೆ. ಆ ಭೀಮನಿಗೆ ಬಲಿಯ ಕೊಟ್ಟು ನಾನು ನೋಡುವೆ. ಪಾಪಿ ನಾನು ನೋಡುವೆ, ಮೂರ್ಖ ನಾನು ನೋಡುವೆ, ದ್ರೋಹಿ ನಾನು ನೋಡುವೆ. ಕೃಷ್ಣ, ವಾಸುದೇವ, ಶ್ರೀಹರಿ,
ಎಲ್ಲಿರುವೆ ತಂದೆ? ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಪರಮಾತ್ಮ ವಾಸುದೇವ ಕೃಷ್ಣ, ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಅರಿತು ಬೆರೆತು ನೆನೆವೆನು ದೇವಾ. ಪರಮಾತ್ಮ ಅರಿತು ಬೆರೆತು ನೆನೆವೆನು ದೇವಾ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ವಾಸುದೇವ ಕೃಷ್ಣ ಪರಮಾತ್ಮ, ಶಾಂತಾಕಾರ ನಿರ್ವಿಕಾರ ಕೃಷ್ಣ. ಕೃಷ್ಣ 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 ಪರಮಾತ್ಮ, ಶಾಂತಾಕಾರ ನಿರ್ವಿಕಾರ ಶ್ರೀಹರಿ ವಾಸುದೇವ. ಶಾಂತಾಕಾರ ನಿರ್ವಿಕಾರ ನಿಗಮ ಗೋಚರ ಗಾನ ವಿಹಾರ. ಪರಮಾತ್ಮ ನಿಗಮ ಗೋಚರ ಗಾನ ವಿಹಾರ. ಆನಂದ ಮನ ಕಾನಂದ. ಪರಮಾತ್ಮ ಆನಂದ ಮನ ಕಾನಂದ ನಿಲ್ಲ ನೆನೆಯುತ್ತ ಜಗವೆಲ್ಲ ತುಂಬಿದೆ ನಿಲ್ಲ ಮಾಯೆ. ಅರಿತು ಬೆರೆತು ನೆನೆವೆನು ದೇವಾ. ಪರಮಾತ್ಮ ವಾಸುದೇವ ಅರಿತು ಬೆರೆತು ನೆನೆವೆನು ದೇವಾ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಕೃಷ್ಣ ಕೃಷ್ಣ ಪರಮಾತ್ಮ, ನಾನು ಮಾಡಿದ ಕರ್ಮಫಲವು ನಿಶೇಷವಾಗಿರುವುದು. ಈ ಅಂದಿಗೆ ಪರಮಪುರುಷ ತನ್ನ ಅಭಯ ಹಸ್ತವನ್ನು ನನ್ನ ಮಸ್ತಕದ ಮೇಲಿರಿಸುವನು. ಯಾವ ಮಹಿಮಾ ಪುರುಷನನ್ನು ಕಾಣಲು ಯೋಗಿಗಳು ತಪವನ್ನು ಆಚರಿಸುತ್ತಿರುವರು. ಆತನ ಮಂಗಳ ಸ್ವರೂಪ ಅನವರತವು ನನ್ನ ಹೃದಯದಲ್ಲಿ ನೆಲೆಗೊಂಡಿರುವುದೋ. ಯಾವಾತನು ಸಕಲ ಜೀವಿಗಳಿಗೂ ಆಧಾರನು, ಸಮಸ್ತಕ್ಕೂ ಕರ್ತುನೋ. ಅಂತಹ ಕರುಣಾನಿಧಿ, ಸರ್ವಜ್ಞನು, ಸರ್ವವ್ಯಾಪಿಯೂ ಆದ ಶ್ರೀಕೃಷ್ಣ ಪರಮಾತ್ಮ ಇಂದು ಇಂದು ಆ ಸಕಲ ವೈಭೋಗದಿಂದ ಮೆರೆಯುತ್ತಿರುವ ದುರ್ಯೋಧನನ ಸಭೆಗೆ ಬರುತ್ತಿರುವನಂತೆ. ಪರಮಾತ್ಮ ಪರಮಾತ್ಮ, ನಿನ್ನ ದರ್ಶನ ಭಾಗ್ಯವನ್ನು ಪಡೆಯುವ ತನಕ ಇದೋ ಇದೋ
ಈ ಕ್ಷೀರಪಾನದಿಂದಲೇ ನನ್ನ ಪ್ರಾಣವನ್ನು ಧರಿಸಿಕೊಂಡಿರುವೆನು. ಸ್ವೀಕರಿಸು, ಸ್ವೀಕರಿಸು ತಂದೆ, ಸ್ವೀಕರಿಸು. ಶ್ರೀಕೃಷ್ಣಾರ್ಪಣಮಸ್ತು, ಶ್ರೀಕೃಷ್ಣಾರ್ಪಣಮಸ್ತು. ಜೈ ಶ್ರೀಕೃಷ್ಣಾರ್ಪಣಮಸ್ತು. ವಾಸುದೇವ, ಬೇಗ ಬಂದು ದರ್ಶನವನ್ನು ನೀಡಲಾರೆಯಾ ತಂದೆ? ದರ್ಶನವನ್ನು ನೀಡು, ದರ್ಶನವನ್ನು ನೀಡು ಪರಮಾತ್ಮ, ದರ್ಶನವನ್ನು ನೀಡು. ಮೊರೆ ಕೇಳೆ ಬಾಡೆಯ ದೇವಾ ಭಗವತರ ಮೊರೆಯಾಲಿಸಿ. ಪರಮಾತ್ಮ ಶ್ರೀಹರಿ, ಮೊರೆ ಕೇಳಿ ನೀ ಬಾಲೆಯ ದೇವಾ ಭಗವತರ ಮೊರೆಯಾಲಿಸಿ. ಸೌರಿ ಮೊರೆ ಕೇಳಿ ನೀ ಬಾಲೆಯ. ನೀರಜನೇತ್ರ ವಾಸುದೇವ ಕೃಷ್ಣ, ಬೇಗ ಬಂದು ದರ್ಶನವನ್ನು ನೀಡುತ್ತಂತೆ. ರುಕ್ಮಿಣಿ ಲೋಲ ವಾರಿಜ ಮಾಲಾ. ಪರಮಾತ್ಮ ರುಕ್ಮಿಣಿ ಲೋಲ ವಾರಿಜ ಮಾಲಾ ವರಗುಣಶೀಲ ವಸುದೇವ ಪಾಲ. ಪರಮಾತ್ಮ ಶ್ರೀಹರಿ ವಾಸುದೇವ ವರಗುಣಶೀಲ ವಸುದೇವ ಪಾಲ. ಬಂಧಿಸಲಾಹುದೇ ನೀಲೆಯಲೀಲ. ದರ್ಶನ ತೋರ. ಪರಮಾತ್ಮ ನೀರಜ ನೇತ್ರ ದರ್ಶನ ತಾರ. ಮೊರೆ ಕೇಳಿ ಬಾಲೆಯ ದೇವ ಭಕ್ತರ ಮೊರೆಯಾಲಿಸಿ. ಸೌರಿ ಮೊರೆ ಕೇಳಿ ಬಾಲೆಯ. ಮೊರೆ ಕೇಳಿ ಬಾಲೆಯ ಜನ. ಮೊರೆ ಕೇಳಿ ಬಾಲೆಯ ದೇವ. ಮೊರೆ ಕೇಳಿ ಬಾಲೆಯ. ಪರಮಾತ್ಮ ವಾಸುದೇವ, ಬೇಗ ಆಶ್ಚರ್ಯ. ಪರಮಾತ್ಮ ಬಂದೆಯಾ ತಂದೆ? ಕೃಷ್ಣ, ಮುಕುಂದ, ಮುರಾರಿ, ರಾಧಾ ರಮಣ, ರುಕ್ಮಿಣಿ ಲೋಲ, ವಸುದೇವ ಪಾಲ. ಈ ದೀನನ ಮೇಲೆ ದಯ ಬಂದು ಇಂದು ದರ್ಶನವನ್ನಿಟ್ಟೆಯ. ನಿನ್ನ ದರ್ಶನ ಭಾಗ್ಯದಿಂದ ನಾನು ಧನ್ಯನಾದೆನು. ತಮ್ಮ ಪಾದ ಧೂಳಿಯಿಂದ ನನ್ನ ಕುಟೀರವು ಪವಿತ್ರವಾಯಿತು ತಂದೆ,
ಪವಿತ್ರವಾಯಿತು. ಬಾ ಪರಮಾತ್ಮ ಬಾ, ಈ ಪೀಠವನ್ನು ಅಲಂಕರಿಸು ದೇವಾ, ಈ ಪೀಠವನ್ನು ಅಲಂಕರಿಸು. ಪರಮಾತ್ಮ ವಾಸುದೇವ, ಪ್ರಥಮ ವಂದನವಯ್ಯ ಪರಮ ಪುರುಷ. ದಸವಂದನವಯ್ಯ ದಶರಥ ರಾಮನಂ ಸದವಂದನವಯ್ಯ ಸರಸಿದಾಸ. ಸಹಸ್ರವಂದನವಯ್ಯ ಸರಸಿದಾಸ. ಲಕ್ಷವಂದನವಯ್ಯ ಲಕ್ಷ್ಮೀರಮಣ. ವಂದನವಯ್ಯ ಓ ವಿಜಯರಸ ಕೃಷ್ಣ. ಕೋಟಿ ವಂದನವಯ್ಯ ಮುಜುಕುಂದ ವರದ ಅಚ್ಯುತಾನಂದ ಗೋವಿಂದ. ನಮಸ್ತೆ ನಮಸ್ತೆ. ಪರಮಾತ್ಮ ವಾಸುದೇವ ಕೃಷ್ಣ ಶ್ರೀಹರಿ. ಬೆಳಗಿದ ಯಾಮನ ಮಂದಿರದೆ ಬೆಳಗಿದ ಯಾಮನ ಮಂದಿರದೆ ಅಳಿಸಿದೆಯ ಅಂಧಕಾರ ಮನದೆ. ಬೆಳಗಿದಯ ಮನ ಮಂದಿರದೆ. ಪರಮಾತ್ಮ ವಾಸುದೇವ
ಕಡುಸಿಲೆಯಾದ ಈ ಜಡನ ಕಡೆದು ಹರಿಗೆ ಕಡುಸಿಲೆಯಾದ ಈ ಜಡನ ಕಡೆದು ಹರಿಗೆ ಭವ್ಯ ಮೂರುತಿ ಮಾಡಿದೆಯ ಭವ್ಯ ಮೂರುತಿ ಮಾಡಿದೆಯ ಕರಳ ಮೊರೆ ಕೇಳಿ ದುರುಳ ಹಿರಣ್ಯನ ಕರುಳನು ಕೊರಳಲಿ ಹರಿಸಿದೆಯ ವಾಸುದೇವ ಕೃಷ್ಣ ಪರಮಾತ್ಮ ಕರಳ ಮೊರೆ ಕೇಳಿ ದುರುಳ ಹಿರಣ್ಯನ ಕರುಳನು ಕೊರಳಲಿ ಹರಿಸಿದೆಯ ಕರಿಯ ಮೊರೆ ಕೇಳಿ ಅರಿಯ ತಾವಂದು ಮಕರಿಯ ತೆರೆಯನು ಬಿಡಿಸಿದೆಯ ಶ್ರೀಹರಿ ಕರಿಯ ಮೊರೆ ಕೇಳಿ ಅರಿಯ ತಾವಂದು ಮಕರಿಯ ತೆರೆಯನು ಬಿಡಿಸಿದೆಯ ಹರಿಯನಂತ ಗುಣ ರೂಪವೆಲ್ಲ ಚರಣವ ಮನದೊಳು ಭಜಿಸುವೆನಾ ಪರಮಾತ್ಮ ವಾಸುದೇವ ಹರಿಯನಂತ ಗುಣ ರೂಪವೆಲ್ಲ ಚರಣವ ಮನದೊಳು ಭಜಿಸುವೆನಾ ನಮೋ ನಾರಾಯಣ ನಮೋ ನಾರಾಯಣ ನಮೋ ಧನ್ಯನಾದನು ತಂದೆ ಧನ್ಯನಾದನು ವಿದುರ ಪರಮಾತ್ಮ ನಿನ್ನ ಕೊಂಡಾಟವೂ ಆಗಿರಲಿ. ಮಾರ್ಗಾಯಸದಿಂದ ನಾನು ಬಹಳ ಬಳದಿ ಬಂದಿರುವೆನು. ಮೊದಲೇನಾದರೂ ಆಹಾರವಿದ್ದರೆ ನೀಡಯ್ಯ. ಪರಮಾತ್ಮ ಪರಮಾತ್ಮ ಕ್ಷೀರಸಾಗರ ಶಯನನಾದ ನಿನಗೆ ನಿನ್ನ ಸಕಲ ಲೋಕಗಳನ್ನೇ ತಮ್ಮ ಉದರದಲ್ಲಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನೇ ಪಾಲಿಸುತ್ತಿರುವ ವಕ್ಷಸ್ಥಳ ವಾಸಿಯಾದ ಆ ಜಗನ್ಮಾತೆಯನ್ನೇ ತನ್ನ ಹೃದಯದಲ್ಲಿ ಅಡಗಿಸಿಕೊಂಡಿರುವ ತಮಗೆ ಈ ಅಣುಸ್ವರೂಪನಾದವನು ನಾನೇನು ಕೊಡಬಲ್ಲೆನು ತಂದೆ, ನಾನೇನು ಕೊಡಬಲ್ಲೆನು ದೇವ. ವಿದುರ ಪರಮಾತ್ಮ ನಾನಿಂದು ಏನು ಕಾರ್ಯಾರ್ಥವಾಗಿ ಆ ದುರ್ಯೋಧನ ಬಳಿಗೆ ತೆರಳುತ್ತಿರುವಾಗ ನಿನ್ನ ಭಕ್ತಿ ಎಂಬ ಪಾಶವು ಅಡ್ಡಲಾಗಿ ಬಂದು ನನ್ನ ಇಲ್ಲಿವರೆಗೆ ಸೆಳೆದು ತಂದಿತು. ಪರಮಾತ್ಮ ವಿದುರ ದೇವ ನೀನೇನು ಸಾಮಾನ್ಯನೇ? ಪರಮಾತ್ಮ ಶ್ರೀಹರಿ ದೇವ ಬಿಡೋ ಬಿಡೋ ಬಲ್ಲೆ ನಿನ್ನೆಯ ಮನವ. ವಿದುರ ಪರಮಾತ್ಮ ಬಿಡೋ ಬಿಡೋ ಬಲ್ಲೆ ನಿನ್ನೆಯ ಮನವ, ಬಿಡೋ ಬಿಡೋ ಬಲ್ಲೆ ನಿನ್ನೆಯ ಮನವ, ಒಡವಿಯೊಳ್ ಬಾತ ಶಿರೋಮಣಿ ನೀನೋ. ಒಡವಿಯೊಳ್ ಬಾತ ಶಿರೋಮಣಿ ನೀನೋ, ಬಿಡು ಬಿಡು ಬಲ್ಲೆ ನಿನ್ನೆಯ ಮನವ, ಬಿಡು ಬಿಡು ಬಲ್ಲೆ ನಿನ್ನೆಯ ಮನವ. ಜನಾರ್ದನ ಭಕ್ತಿಯ ಪಾಶದಿ ಚಿತ್ತವನ್ನೊಲಿಸಿದೆ, ಭಕ್ತಿಯ ಪಾಶದಿ ಚಿತ್ತವನ್ನೊಲಿಸಿದೆ, ಭಕ್ತಿಯ ಪಾಶದಿ ಚಿತ್ತವನ್ನೊಲಿಸಿದೆ. ಭಕ್ತಿಯ ಪಾಶದಿ ಚಿತ್ತವನ್ನೊಲಿಸಿದೆ, ಭಕ್ತಿಯ ಪಾಶದಿ ಚಿತ್ತವನ್ನೊಲಿಸಿದೆ. ಭಕ್ತಿಯ ಪಾಶದಿ ಚಿತ್ತವನ್ನೊಲಿಸಿದೆ, ಎತ್ತವರು ಮನಗೆ ತಲೆ ಬರುವುದು. ನಿನ್ನ ಲೀಲೆಯು ಎಂತಹ ಅದ್ಭುತ ತಂದೆ, ಎಂತಹ ಅದ್ಭುತ. ಎತ್ತವುದರು ಮನ ಈ ತಲೆ ಬರುವುದು, ಬಿಡು ಬಿಡು ಬಲ್ಲೆ ನಿನ್ನೆಯ ಮನವ, ಬಿಡು ಬಿಡು ಬಲ್ಲೆ ನಿನ್ನೆಯ ಮನವ.
ಸತ್ತವನೆನಿಸಿದ ಮತ್ತೆ ಸುಯೋಧನ ಸತ್ತವನೆನಿಸಿದ ಮತ್ತೆ ಸುಯೋಧನ ಸತ್ತವನೆನಿಸಿದ ಮತ್ತೆ ಸುಯೋಧನ ಸತ್ತವನೆನಿಸಿದ ಮತ್ತೆ ಸುಯೋಧನ ಭಕ್ತನೆ ನಿನಗಿಂತ ಓತಮನೆ ರೂಪನೆ ಭಕ್ತನೆ ನಿನಗಿಂತ ಓತಮನೆ ರೂಪನೆ ಬಿಡು ಬಿಡು ಬಲ್ಲೆ ನಿನ್ನಯ ಮನವ ಬಿಡೋ ಬಿಡು ಬಲ್ಲೆ ನಿನ್ನಯ ಮನವ ವಿದುರಾ 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 ವಿದುರ ಪರಮಾತ್ಮ, ಸತತವು ನಿನ್ನ ಮನದಲ್ಲಿ ನನ್ನನ್ನೇ ಧ್ಯಾನ ಮಾಡುತ್ತಾ ಪ್ರಪಂಚದ ಎಲ್ಲ ವಸ್ತುಗಳನ್ನು ಭೋಗದ ವಸ್ತುಗಳನ್ನು ತ್ಯಾಗ ಮಾಡಿ ಆ ಗೋಮಾತೆಯ ಕ್ಷೀರದಿಂದಲೇ ಜೀವಿಸುತ್ತಿರುವ ನಿನ್ನ ಭಕ್ತಿಯನ್ನು ನಾನು ಅರಿವಿಂದು ತಿಳಿದೆಯಾ? ಪರಮಾತ್ಮ, ಅದು ಹಾಗಿರಲಿ, ನನಗೆ ತುಂಬ ಹಸಿವಾಗುತ್ತಿರುವುದು. ಮೊದಲೇನಾದರೂ ಆಹಾರವಿದ್ದರೆ ನೀಡೆಯಾ? ಪರಮಾತ್ಮ, ಪರಮಾತ್ಮ, ತಮಗೆ ತಿಳಿದಿರುವ ಹಾಗೆ ನನ್ನಲ್ಲಿ ಗೋಮಾತೆಯ ಕ್ಷೀರವಲ್ಲದೆ ಮತ್ತೇನಿರುವುದು ಪ್ರಭು? ಮತ್ತೇನಿರುವುದು? ಏನು ಗೋಮಾತೆಯ ಕ್ಷೀರ? ಹೌದು ತಂದೆ. ನನಗೆ ಪ್ರಿಯವಾದ ಆಹಾರ. ಹಿಂದೆ ಕುಚೆಲೆನು ಬಹು ಭಕ್ತಿಯಿಂದ ತಂದಿತ್ತ ಅವಲಕ್ಕಿ ಸಾರದ ರುಚಿಯು ಈಗಲೂ ಸವಿದಂತಿರುವುದು. ನನ್ನ ರಾಮಾವತಾರದಲ್ಲಿ ಭಕ್ತಳಾದ ಸಬರಿಯು ಬಹು ಭಕ್ತಿಯಿಂದ ಕಚ್ಚಿ ರುಚಿ ನೋಡಿ ಹಾರಿಸಿಟ್ಟ ಹಣ್ಣುಗಳ ರುಚಿಯು ಈಗಲೂ ಸವಿದಂತಿರುವುದು. ನಿನ್ನ ಲೀಲೆಯೋ ವಿದುರ, ದೇವ. ಈಗ ನಿನ್ನ ಬಳಿ ಇರುವ ಆ ಗೋಮಾತೆಯ ಕ್ಷೀರವು ಅದೆಲ್ಲಕ್ಕಿಂತಲೂ ಅತ್ಯುತ್ತಮವಾದದ್ದು. ಎಲ್ಲಿ? ಅದನ್ನೇ ತೆಗೆದುಕೊಂಡು ಬಾ. ಆಗಲಿ ತಂದೆ, ಆಗಲಿ. ತರುವೆನು ತಂದೆ, ತರುವೆನು, ತರುವೆನು. ಎಂತಹ ಅನರ್ಥವಾಯಿತು! ಇದ್ದ ಕ್ಷೀರವನ್ನು ನಾನೇ ಪಾನ ಮಾಡಿಬಿಟ್ಟೆನು. ಈಗ ಪರಮಾತ್ಮನಿಗೆ ಕೊಡಲು ಕ್ಷೀರವಿಲ್ಲವಲ್ಲ. ಏನು ಹೇಳಲಿ? ವಿದುರ, ಏನು ಹೇಳಲಿ? ವಿದುರ, ಏನು ಮಾಡಲಿ? ಏನಾಯಿತು? ಏಕೆ ಈ ರೀತಿ ತವಕ ಬಿಡುತ್ತಿರುವೆ? ಪರಮಾತ್ಮ, ಏನೆಂದು ಹೇಳಲಿ? ಈಗ ತಾನೇ ಇಟ್ಟಿದ್ದ ಕ್ಷೀರವನ್ನು ತಮಗರ್ಪಿಸಿ ಪ್ರಸಾದ ರೂಪದಲ್ಲಿ ನಾನೇ ಪಾನ ಮಾಡಿಬಿಟ್ಟೆನು. ಈಗ ತಮಗೆ ಕೊಡಲು ಕ್ಷೀರವಿಲ್ಲವಲ್ಲ. ಏನು ಮಾಡಲಿ ಪ್ರಭು? ಏನು ಮಾಡಲಿ? ವಿದುರ, ದೇವ, ನನಗರ್ಪಿತವಾದ ಮೇಲೆ ಅದರ ತಳಭಾಗದಲ್ಲಿ ಸ್ವಲ್ಪವಾದರೂ ಶೇಷವಿರಲೇಬೇಕಲ್ಲವೇ? ಎಲ್ಲಿ? ಅದನ್ನೇ ತೆಗೆದುಕೊಂಡು ಬಾ. ನೀರಜ ನೇತ್ರ, ನನ್ನನ್ನು ಪರೀಕ್ಷಿಸುತ್ತಿರುವೆಯಾ ತಂದೆ? ತರುವೆನು, ತರುವೆನು ಪ್ರಭು, ತರುವೆನು. ಇದು ಸ್ವೀಕರಿಸಿ ತಂದೆ, ಸ್ವೀಕರಿಸಿ. ವಿದುರ, ಪರಮಾತ್ಮ, ನೀ ಎಂತ ಸುಳ್ಳುಗಾರನೀಯ? ತಳಭಾಗದಲ್ಲಿ ಕ್ಷೀರವಿದ್ದರೂ ಇಲ್ಲವೆಂದು ಸುಳ್ಳು ಹೇಳುತ್ತಿರುವೆಯಲ್ಲ? ಸ್ವಾಮಿ, ಅದರಿಂದ ತಮ್ಮ ತುದಿ ನಾಲಿಗೆಯೂ ಸಹ ನೆನೆಯುವುದಿಲ್ಲವಲ್ಲ ಪ್ರಭು? ತುದಿ ನಾಲಿಗೆಯೂ ಸಹ ನೆನೆಯುವುದಿಲ್ಲವಲ್ಲ. ಏಕೆ ನೆನೆಯುವುದಿಲ್ಲ ವಿದುರ? ನೋಡುತ್ತಾ ಇರು. ಪರಮಾತ್ಮ, ವಿದುರ, ನಿನ್ನ ಮನದಲ್ಲಿ ಭಕ್ತಿ ಎಂಬ ಕ್ಷೀರ ಸಾಗರವನ್ನೇ ತುಂಬಿಟ್ಟುಕೊಂಡಿರುವ ನೀನು ನಿನ್ನ ಕುಟೀರದಲ್ಲಿ ಕ್ಷೀರವಿಲ್ಲದೆ ಹೇಳುತ್ತಿರುವೆಯಲ್ಲ? ನೋಡು, ಅತ್ತ ನೋಡು. ಕೃಷ್ಣ, ಶ್ರೀಹರಿ, ವಾಸುದೇವ, ಜನಾರ್ದನ, ಕ್ಷೀರಸಾಗರ ಶಯನ, ನಿನ್ನ ಲೀಲೆಯು ಎಂತಹ ಅದ್ಭುತ ತಂದೆ, ಎಂತಹ ಅದ್ಭುತ ಪರಮಾತ್ಮ. ಬ್ರಹ್ಮಾಂಡದಿ ಭುವಿಯೋಳ್ ಭಕ್ತ ಜನ ಪರಿಪಾಲಿತ ಸಪ್ತಾ
ದಾನವ ಕುಲ ವಿನಾಶಿತೋ ದಾನವ ಕುಲ ವಿನಾಶಿತೋ ಪರಮಾತ್ಮ ಕ್ಷೀರಸಾಗರ ಶಯನ ಪರಮಾತ್ಮ ವಿದುರ, ಸಾಗರಾದಯನ ಕ್ಷೀರಸಾಗರಾದಯನ ಮುರಳೀಧರ ಕರುಣಾಕರ ಪರಮಾತ್ಮ ವಾಸುದೇವ ಮುರಳೀಧರ ಕರುಣಾಕರ ಪಾಲಿಜನ ಶ್ರೀಧರ ಸಾಗರಾದಯನ ವಾಸುದೇವ ಶ್ರೀಹರಿ ಕೃಷ್ಣ ರಾಮದ ನೀಡಿದ ದಾಮೋದರ ರಾಮದ ನೀಡಿದ ದಾಮೋದರ ಸಾಗರಾದಯನ ಕ್ಷೀರಸಾಗರ ಶಯನನಾದ ನೀನು ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದೆ ದೇವ, ನನ್ನನ್ನು ಕೃತಾರ್ಥನನ್ನಾಗಿ ನಿಮ್ಮನ್ನು ಪಡೆದ ಆ ವಸುದೇವ ದೇವಕಿಯರೇ ಧನ್ಯರು ತಂದೆ, ಧನ್ಯರು ಧನ್ಯರು ತಂದೆ, ಧನ್ಯರು. ವಿದುರ, ಪರಮಾತ್ಮ ನಾನಿಂದು ಪಾಂಡವರ ರಾಯಭಾರಿಯಾಗಿ ಆ ದುರ್ಯೋಧನ ಬಳಿಗೆ ತೆರಳುತ್ತಿರುವೆ. ಅದಾಗಿರಲಿ, ಆ ಪಾಂಡವರ ಬಗ್ಗೆ ನಿನ್ನ ಅಭಿಪ್ರಾಯವೇನಾದರೂ ಇದ್ರೆ ತಿಳಿಸುವೆಯಾ? ಪರಮಾತ್ಮ, ಭಕ್ತರಾದ ಪಾಂಡವರ ದೂತತ್ವವನ್ನು ವಹಿಸಿ ಭಕ್ತ ರಕ್ಷಕನೆಂಬ ಬಿರುದನ್ನು ತಾನೂ ಪಡೆದಿರುವೆ. ಆ ಭಕ್ತರಾದ ಪಾಂಡವರಿಗೆ ನ್ಯಾಯವಾಗಿ ಬರಬೇಕಾದ ಅರ್ಧ ರಾಜ್ಯವನ್ನು ಕೊಡಿಸಿ ಅವರನ್ನು ರಕ್ಷಿಸುವ ಭಾರವು ತಮ್ಮದಲ್ಲವೇ ದೇವ? ವಿದುರ, ದೇವ, ನಾನೀಗ ನನ್ನ ಸೋದರತೆಯಾದ ಕುಂತಿದೇವಿಯ ಬಳಿಗೆ ತೆರಳಿ ಕೆಲವೊಂದು ರಹಸ್ಯವಾದ ಸಂಗತಿಗಳನ್ನು ಮಾತನಾಡಿಕೊಂಡು ಆ ದುರ್ಯೋಧನ ಸಭೆಗೆ ಬರುವೆನು. ನೀನು ಸಹ ಸಭೆಗೆ ಬಾ. ಆ ಸಭೆಯಲ್ಲಿ ಒಂದು ನಿನಗೆ ವಿಚಿತ್ರವು ನಡೆಯುವುದು, ನೀನೇ ನೋಡುವಂತೆ ವಿದುರ. ಪರಮಾತ್ಮ, ತಮ್ಮ ಇಚ್ಛೆಯಂತೆ ಆಗಬಹುದು. ನಾನು ಸಹ ಆ ಸಭೆಗೆ ಬರುವೆನು ತಂದೆ. ವಿದುರ, ನಾನಿನ್ನು ಬರಲೇ? ಆಗಲಿ ಪರಮಾತ್ಮ. ಧನ್ಯೋಸ್ಮಿ, ಧನ್ಯೋಸ್ಮಿ ತಂದೆ, ಧನ್ಯೋಸ್ಮಿ. ಹಾ ವಿದುರ, ಅಪ್ಪಣೆಯಾಗಲಿ ಪ್ರಭು. ಮರೆತಿದ್ದೆ, ಆ ಸಭೆಗೆ ಬರುವಾಗ ನಿನ್ನ ಬಳಿಯಲ್ಲಿರುವ ಶಿವಧನುಸ್ಸನ್ನು ತರುವುದನ್ನು ಮಾತ್ರ ಮರೆಯಬೇಡ, ತಿಳಿಯಿತೆ? ಪರಮಾತ್ಮ,
ತಮ್ಮ ಇಚ್ಛೆಯಂತೆ ನನ್ನಲ್ಲಿರುವ ಶಿವಧನಸನ್ನು ತೆಗೆದುಕೊಂಡಿಯೇ ಬರುವೆನು ತಂದೆ. ನಾನಿನ್ನು ಬರಲೇ? ಅಪ್ಪಣೆ ಪರಮಾತ್ಮ, ಅಪ್ಪಣೆ. ಪರಮಾತ್ಮನು ಭಕ್ತ ಪರಾಧೀನನು. ಭಕ್ತರಾದ ಪಾಂಡವರಿಗೆ ಜಯವನ್ನು ಕರುಣಿಸಲು ಎಷ್ಟೊಂದು ಕಾತುರನಾಗಿರುವನು. ಇರಲಿ, ಪರಮಾತ್ಮನು ಹೇಳಿದಂತೆ ನನ್ನಲ್ಲಿರುವ ಶಿವಧನಸನ್ನು ತೆಗೆದುಕೊಂಡು ಹಿಂದೆ ಆ ದುರ್ಯೋಧನನ ಸಭೆಗೆ ಹೊರಡುವೆನು. ಹೋಗಿ ಅಲ್ಲಿ ಆಗು ಹೋಗುಗಳನ್ನು ತಿಳಿದುಕೊಳ್ಳುವೆನು. ನಾನೀಗಲೇ ಹೊರಡು. ಜೈ ಶ್ರೀಕೃಷ್ಣ, ಜೈ ಜೈ ಮುಕುಂದ, ಜೈ ಜೈ.